ಸೊ ಅಶ್ವಿನಿ ಗೌಡ ಅವ್ರ ವಿಚಾರಕ್ಕೆ ಬಂದರೆ ಅವರು ಅನಾವಶ್ಯಕವಾಗಿ ನಾನು ಲೀಡರ್ ಅಂತ ಅವರಿಗವರೇ ಅಂದ್ಕೊಂಡು ಎಲ್ಲ ವಿಚಾರದಲ್ಲೂ ಮೂಗು ತೂರಿಸ್ತಾಯಿದ್ರು. ಎಲ್ಲ ವಿಚಾರಕ್ಕೂ ಬಂದು ಮಾತಾಡ್ತಾಯಿದ್ರು. ನಿಮ್ಮ ಮಾತು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು, ನೀವು ಮಾತುಗಾರ್ತಿ ಆಗಿರಬಹುದು, ಹಾಗಂತ ಬೇರೆಯವರೆಲ್ಲ ಮೂಕರಲ್ಲ. ನಮಗೂ ಮಾತಿದೆ, ನಮಗೂ ಮಾತಾಡೋದಕ್ಕೆ ಬರುತ್ತೆ. ನಮ್ಮ ವಿಚಾರಕ್ಕೆ ಬಂದಾಗ ನಾವೆಲ್ಲಿ ಮಾತಾಡಬೇಕು ಅನ್ನೋಷ್ಟು ಕಲ್ತಿರೋದಕ್ಕೆ ಇಲ್ಲಿರೋದು. ಸೊ ಹಾಗಾಗಿ ಎಲ್ಲ ವಿಚಾರದಲ್ಲೂ ಎಲ್ಲರ ವಿಚಾರದಲ್ಲೂ ಹೋಗಿ ಮೂಗು ತೂರಿಸೋ ಒಂದು ಗುಣ ನನಗಿಷ್ಟ ಆಗಲಿಲ್ಲ ಹಾನೆಸ್ಟ್ಲಿ. ಗೌರವ ಕೊಡೋದು ಅಶ್ವಿನಿ ಅವ್ರು ಹಾಗೆ ಜಾನ್ವಿ ಐ ಥಿಂಕ್ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಷ್ಟೇ. ಅವರು ಹೇಗೆ ಅಂದರೆ ಅಶ್ವಿನಿ ಅವರು ಕೆಲವೊಂದು ವಿಚಾರನ ನಿಮ್ಮ ವಿಷಯ ನೀವು ರಿಸಾಲ್ವ್ ಮಾಡ್ಕೊಳ್ಳಿ ಅಂತ ಬಿಡಬೇಕಿತ್ತು. ಈಗ ಕೆಲವೊಬ್ಬರಿಗೆ ನಾವು ಸೀನಿಯರ್ ಅಂತ ಗೌರವ ಕೊಡ್ತೀವಿ ಅಂತಂದರೆ ಅವ್ರು ಮಾಡೋದೆಲ್ಲ ತಡ್ಕೋತೀವಿ ಅಂತ ಅಲ್ಲ. ಸರಿ ಯಾರೇ ಮಾಡಿದ್ರು ಸರಿ, ತಪ್ಪು ಯಾರೇ ಮಾಡಿದ್ರು ತಪ್ಪು. ಅವರೆಷ್ಟು ಸಲ ಮೈಕ್ ಬಿಟ್ಟು ಮರೆತು ಅಶ್ವಿನಿ ಗೌಡ ಮೈಕ್ ಧರಿಸಿ ಅಂತ ಹೇಳಿದ್ದಾರೆ ಅಂದರೆ ಅದನ್ನು ಐ ಥಿಂಕ್ ದ ಬೆಸ್ಟ್ ರೂಲ್ ಬ್ರೇಕರ್ ಅಂದರೆ ಫಸ್ಟು ಅಶ್ವಿನಿ ಗೌಡ ಅವ್ರಿಗೆ ಕೊಡಬೇಕು. ಯಾಕಂದರೆ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ರೂಲ್ಸ್ ಬ್ರೇಕ್ ಅಂತ ಬಿಗ್ ಬಾಸೇ ಅವ್ರ ಧ್ವನಿನಲ್ಲೇ ಹೇಳಿದ್ದಾರೆ. ಸೊ ಹಾಗಾಗಿ ಕೆಲವೊಂದು ವಿಚಾರ ನಾವು ಹೋಗಲಿ ಬಿಡು ಇಗ್ನೋರ್ ಮಾಡ್ಕೊಂಡು ಬಂದ್ವಿ. ಯಾಕಂದರೆ ಎಲ್ಲ ವಿಚಾರಕ್ಕೂ ಅವ್ರು ಆಡ್ತಾರೆ ಅಂತ ನಾವು ಹಾಗೆ ಆಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ.